ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮತಬೇಟೆ ನಡೆಸಿದ್ರು. ಭದ್ರಾವತಿಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಬಹಿರಂಗ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮಾತಾಡಿದರು. ಮೋದಿ ಸರ್ಕಾರ ವಿಶ್ವವೇ ಮೆಚ್ಚೋ ಆಡಳಿತ ನೀಡಿದೆ. ಭಾರತೀಯರ ಏಳಿಗೆಗೆ ಐತಿಹಾಸಿಕ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಲೇಬೇಕು. ತಮ್ಮ ಶಕ್ತಿ ಮೀರಿ ಪ್ರಯತ್ನ ನಡೆಸೋದಾಗಿ ರಾಘವೇಂದ್ರ ಭರವಸೆ ಕೊಟ್ಟಿದ್ದಾರೆ. ತಮ್ಮನ್ನ ಬೆಂಬಲಿಸುವಂತೆ ಜನರಲ್ಲಿ ಮನವಿ ಮಾಡಿದ್ರು. ಭದ್ರಾವತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮತಬೇಟೆ ನಡೆಸಿದ್ರು. ಕಾರ್ಯಕರ್ತರ ಸಮಾವೇಶವನ್ನ ನಡೆಸಲಾಯಿತು. ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ. ಈ ಬಹಿರಂಗ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮಾತಾಡಿದ್ರು. ತಮ್ಮನ್ನ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿಯನ್ನ ಮಾಡಿದ್ರು. ತಮ್ಮ ಶಕ್ತಿ ಮೀರಿ ಪ್ರಯತ್ನ ನಡೆಸೋದಾಗಿ ರಾಘವೇಂದ್ರ ಭರವಸೆ ಕೊಟ್ಟರು. ದೇಶದ ಬಡವರಿಗೆ ಸ್ವಾಭಿಮಾನದ ಜೀವನವನ್ನು ನಡೆಸಲಿಕ್ಕೆ ಭವಿಷ್ಯವನ್ನು ಕೂಡ ಕಟ್ಟಬೇಕು ಅಂತ ನಡೀತಿರುವಂತಹ ಚುನಾವಣೆ ಸ್ವಾಮಿ. ಇಲ್ಲೆಲ್ಲೋ ನಿಮ್ ರಾಘಣ್ಣನನ್ನ ಬಿಜೆಪಿಯನ್ನ ಜೆಡಿಎಸ್ ಅನ್ನ ಟೀಕೆ ಮಾಡುವಂತ ಚುನಾವಣೆ ಇದಲ್ಲ. ಇದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, 67 ವರ್ಷ ನೀವೇ ದೇಶವನ್ನ ಆಡಳಿತವನ್ನ ಮಾಡ್ಕೊಂತ ಬಂದ್ರಿ. 10 ವರ್ಷ ಮಾತ್ರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶವನ್ನ ಆಡಳಿತವನ್ನ ಮಾಡ್ಕೊಂತ ಬಂದ್ರು. ಆದ್ರೆ ನಿಮ್ಮ ಆಡಳಿತ ಅವಧಿಯಲ್ಲಿ ಬಡತನವನ್ನ ಪ್ರೀತಿ ಮಾಡ್ಕೊಂತ ಬಂದ್ರೆ ಹೊರತು ಬಡವರನ್ನ ಪ್ರೀತಿ ಮಾಡುವಂತ ಕೆಲಸವನ್ನ ನೀವು ಮಾಡಲಿಲ್ಲ. ಬಡತನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ರಬ್ಬರ್ ಸ್ಟ್ಯಾಂಪ್ ಅಂತ ನಿಮಗೆ ಕೇಳದಲ್ಲಿ ಓಟ್ ಹಾಕೊಂತ ಬರ್ತಾರೆ ಅಂತ ಹೇಳಿ ನಮ್ಮನ್ನು ದಡ್ಡರಾಗಿರುವಂತ ಪ್ರಯತ್ನ ನೀವು ಮಾಡ್ಕೊಂತ ಬಂದ್ರಲ್ಲ. ನಮ್ಮ ಭೂಮಿ ಇದು. ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಹಗುರವಾಗಿ ಒಂದು ಪಕ್ಷದ ನಾಯಕರು ಇನ್ನೊಂದು ಪಕ್ಷದ ನಾಯಕರನ್ನ ವೈಯಕ್ತಿಕ ಟೀಕೆಯನ್ನ ಮಾಡ್ಕೊಂತ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ನಾವ್ ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ಉತ್ತರ ಕೊಡುವಂತ ಸಂದರ್ಭ ಬರುತ್ತೆ. ಅದು ನಮ್ಮ ಮತದಾರರು ಚುನಾವಣೆ ದಿನ ಮತದಾನದಲ್ಲಿ ಅಭೂತಪೂರ್ವ ಮತದಾನದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.